ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಬೇಕು. ನೋಡಿ, 4 ಮೊಟ್ಟೆ ತೊಗೊಂಡಿದ್ದೀನಿ. ಬೇಕಿಡೋಣ. ಒಲೆ ಹಚ್ಚಿದ್ದೀನಿ, ಅದು ಬೇಯಲಿ. ಅಷ್ಟರೊಳಗೆ ಸ್ವಲ್ಪ ಕೆಲಸ ಇದೆ, ಬನ್ನಿ ಮಾಡಿಬಿಡೋಣ. ಬೆಳ್ಳುಳ್ಳಿ ಹಾಕೊಳ್ಳೋಣ. ಇದು ಚೆನ್ನಾಗಿರುತ್ತೆ. ಇದು ಡಿಫ್ರೆಂಟಾಗಿ ಗೊಜ್ಜು ಮಾಡ್ತಾ ಇರೋದು, ಮೊಟ್ಟೆ ಗೊಜ್ಜು. ತುಂಬಿಟ್ಕೊಂಡಿದ್ದೆ, ಇಟ್ಕೊಳ್ಳೋಣ. ಬ್ಯಾಚಲರ್ಸ್ಗಂತೂ ಸೂಪರು, ಬೇಗ ಆಗುತ್ತೆ ಇದು. ಚೆಂದ ಈ ಥರ ಕುಟ್ಟಿ ಮಾಡೋದು ಸೂಪರಾಗಿರುತ್ತೆ. ಸ್ವಲ್ಪ ಕೊಟ್ಟು ಆಯಿತು. ನೋಡಿ, ಈ ಥರ ಮೊಟ್ಟೆ ಬೆಂದಿದೆ, ತೆಗೆದುಬಿಡೋಣ. ಒಲೆ ಹಚ್ಕೊಂಡು ಕಾಯಿಲಿ. ಇವತ್ತು ಒಳ್ಳೆ ರೆಸಿಪಿ ಮಾಡೋಣ. ಏನು ಅಂದರೆ, ಇದನ್ನ ತುಂಬ ದಿವಸದಿಂದ ಮಾಡಬೇಕು ಅಂದ್ಕೊಂಡ, ಮಾಡೋಕ್ಕೆ ಟೈಮ್ ಇರಲಿಲ್ವಾ, ಬೇರೆ ಬೇರೆ ಮಾಡ್ತಿದ್ದ. ಅದಕ್ಕೆ ಇವತ್ತು ಇದನ್ನು ಮಾಡ್ತಾಯಿದ್ದೀನಿ. ಬ್ಯಾಚುಲರ್ಸ್ ಹುಡುಗರಿಗೆ ಬೊಂಬಟಾಗಿರ್ತದೆ. ಕಾದಿದೆ, ಎಣ್ಣೆ ಹಾಕೋದು. ಎಣ್ಣೆ ಕಾಯಿತು, ಈಗ ಅದಕ್ಕೆ ಹೇಳಿ ಜೊತೆಗೆ ಈಗ ಬೆಳ್ಳುಳ್ಳಿ ಕುಟ್ಟಾಕಿದ್ವಲ್ಲ, ಅದನ್ನು ಹಾಕೋಣ. ಭಾಳ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಬೆಳ್ಳುಳ್ಳಿ ವಾಸನೆಗೆ ಅದಕ್ಕೆ ಎಲ್ಲ ಸಕ್ಕತ್ತಾಗಿರ್ತದೆ. ಏನಿಲ್ಲ, ಸಿಂಪಲಾಗಿ ಬೇಗ ಆಗೋದಿದೆ. ಯಾರು ಬೇಕಾದ್ರೂ ಮಾಡ್ಬೋದು ಮನೇಲಿ. ಒಳ್ಳೆ ಟೇಸ್ಟಿಯಾಗಿರ್ತದೆ, ಸೂಪರಾಗಿರ್ತದೆ. ಚೆನ್ನಾಗಿರುತ್ತೆ, ತಿನ್ನಲಿಕ್ಕೆ ಸೂಪರ್. ಬಿಸಿ ಅನ್ನ ರೆಡಿ ಇದೆ. ಏನು ಮಾಡೋದು ಅಂದ್ಕೊಂಡ್ರೆ ಟೈಮ್ ಆಗಿತ್ತಲ್ಲ, ಬಂದು ಅದಕ್ಕೆ ಇದನ್ನು ಮಾಡ್ಕೊಂಬಿಡೋಣ. ಸಾಂಬಾರು ಮಾಡಲಿಕ್ಕೆಲ್ಲ ಆಗಲ್ಲ. ಇವತ್ತು ಮನೇಲಿ ಮೊಟ್ಟೆ ಇತ್ತು, ಅದಕ್ಕೆ ನಾನು ಮೊಟ್ಟೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ಸ್ವಲ್ಪ ಕಾಶ್ಮೀರಿ ಮೆಣಸಿನ ಪುಡಿ 2 ಸ್ಪೂನ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಕಲರ್ ಇರುತ್ತೆ, ಖಾರ ಜಾಸ್ತಿ ಇರಲ್ಲ. ಸ್ವಲ್ಪ ಉಪ್ಪು ಸಾಕು. ಹಸಿ ವಾಸನೆ ಹೋದರೆ ಚೆನ್ನಾಗಾಗುತ್ತೆ. ಸ್ವಲ್ಪ ನೀರು ಹಾಕೋಣ.
ಎರಡು ಸಲ ಹೋಗಿದ್ದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣ ಆಗೋಯ್ತು. ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಸೂಪರಾಗಿರ್ತದೆ. ಅಷ್ಟೇ ಹೋಗಿತ್ತು. ಬಿಸಿ ಬಿಸಿ ಅನ್ನಕ್ಕೆ ಹಾಕಿ ತಿನ್ನೋದೆ. ಈಗ ಸ್ವಲ್ಪ ಟೇಸ್ಟ್ ನೋಡೋಣ. ಸೂಪರ್. ಆಯಿತು, ಅನ್ನ ತಗೊಂತೀನಿ. ಈಗ ನಾವು ಗೊಜ್ಜು ಹಾಕ್ಕೊಂಡು ಚೆನ್ನಾಗಿ ಇಸ್ಕಿ. ಖಾರ ನಿಮ್ಗೆ ಎಷ್ಟು ಬೇಕೋ ನೀವು ಹಾಕ್ಕೊಳ್ಳಿ. ನಮಗೆ ಬೇಕು ಅಂತ ನಾನು ಹಾಕ್ಕೊಂಡಿದ್ದೀನಿ. ಖಾರನ ಕಮ್ಮಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಎಲ್ಲ ಸೂಪರ್ ಚೆನ್ನಾಗಿತ್ತು. ಕೊನೆ ತನಕ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬ್ಯಾಚುಲರ್ಸ್ ಮಕ್ಳಿಗಂತೂ ತುಂಬ ಚೆನ್ನಾಗಿದೆ. ರುಬ್ಬಂಗಿಲ್ಲ, ಏನಿಲ್ಲ, ಆರಾಮಾಗಿ ಮಾಡ್ಕೋಬೋದು. ಅನ್ನ ಜೊತೆ ತುಂಬ ಚೆನ್ನಾಗಿದೆ. ಕೊನೆ ತನಕ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೂ ಸ್ಕಿಪ್ ಮಾಡಬೇಡಿ. ಖಂಡಿತ ನೋಡಿ ವಿಡಿಯೋನ. ಸೂಪರಾಗಿದೆ ಗೊಜ್ಜು. ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು, ಧನ್ಯವಾದ.